ವಿಚಾರ ಇನ್ನು ಒಂದ್ ಕಡೆ ಬೆಳಗಾವಿಯ ಸುವರ್ಣಸೌಧದ ಮುಂದೆ ವಿಕೋಪಕ್ಕೆ ತಿರುಗಿರುವಂತದ್ದು ಪಂಚಮಸಾಲಿ ಮೀಸಲಾತಿ ಹೋರಾಟ. ಸುವರ್ಣಸೌಧಕ್ಕೆ ಮುತ್ತಿಗೆ ಯತ್ನವನ್ನ ಮಾಡಲಾಗಿದೆ. ಲಾಠಿ ಚಾರ್ಜ್ ಕೂಡ ಆಗಿರುವಂತದ್ದು. ಈ ಸಂದರ್ಭದಲ್ಲಿ ಪೊಲೀಸ್ ವಾಹನ ತಡೆದು ಕಲ್ಲು ಚಪ್ಪಲಿ ತೂರಾಟ ಕೂಡ ಆಗಿದೆ. ಈ ಸಂದರ್ಭದಲ್ಲಿ ಅರವಿಂದ್ ಬೆಲ್ಲದವರನ್ನ ವಶಕ್ಕೆ ಪಡೆದಿದ್ದಕ್ಕೆ ಕೆರಳಿದ್ದಾರೆ ಪ್ರತಿಭಟನಾಕಾರರು. ಬಿಜೆಪಿಯ ಶಾಸಕ ಅರವಿಂದ್ ಬೆಲ್ಲದವರನ್ನ ವಶಕ್ಕೆ ಪಡೆಯಲಾಗಿದೆ. ಈ ಕಾರಣಕ್ಕೆ ಕೆರಳಿದಂತ ಪ್ರತಿಭಟನಾಕಾರರು ಪೊಲೀಸ್ ವಾಹನಕ್ಕೆ ಮುತ್ತಿಗೆ ಹಾಕಿ ಕಲ್ಲು ತೂರಾಟವನ್ನು ಮಾಡಲಾಗಿದೆ. ಅಶಾಂತಿಗೆ ತಿರುಗಿರುವಂಥದ್ದು ಶಾಂತಿಯುತ ಹೋರಾಟ. ಒಂದ್ ಕಡೆ ಎಸ್.ಎಂ. ಕೃಷ್ಣ ಅವರ ವಿಚಾರಕ್ಕೆ ಸಂಬಂಧಪಟ್ಟಂತೆ ಸದನವನ್ನ ಮೊಟಕುಗೊಳಿಸಿ, ಅಂದ್ರೆ ಮೊಟಕು ಅಂದ್ರೆ ನಾಳೆನೂ ಸದನ ಇರಲ್ಲ, ಸೊ ನಾಡಿದ್ದಿಗೆ ಮುಂದೂಡಿಕೆ ಮಾಡಿ ಎಲ್ಲ ರಾಜಕಾರಣಿಗಳು, ಇದ್ಬದ್ ರಾಜಕಾರಣಿಗಳು ಎಲ್ಲರೂ ಕೂಡ ಈಗ ಆಲ್ರೆಡಿ ಬೆಂಗಳೂರಿನತ್ತ ಬರ್ತಾ ಇದ್ದಾರೆ ಶಾಸಕರುಗಳು. ಈ ಸಂದರ್ಭದಲ್ಲಿ ಪಂಚಮಸಾಲಿ ಮೀಸಲಾತಿ ಹೋರಾಟವನ್ನ ಹಮ್ಮಿಕೊಳ್ಳಲಾಗಿತ್ತಲ್ಲ, ಅಲ್ಲೊಂದು ಹೈ ಡ್ರಾಮಾ ಆಗಿದೆ, ಹಂಗಾಮ ಆಗಿದೆ. ತೋರಿಸ್ತಾ ಇದೀವಿ ನಿಮಗೆ ದೃಶ್ಯಾವಳಿಗಳಲ್ಲಿ. ಅರವಿಂದ್ ಬೆಲ್ಲದವರನ್ನ ವಶಕ್ಕೆ ಪಡೆದಂತ ಕಾರಣಕ್ಕೋಸ್ಕರ ಅಲ್ಲಿ ಹೋರಾಟಗಾರರಿದ್ರಲ್ಲ, ಅವರೆಲ್ಲರೂ ಕೂಡ ಚಪ್ಪಲಿ ಕಲ್ಲು ಇದೆಲ್ಲವನ್ನು ಕೂಡ ತೂರಿದ್ದಾರೆ. ನಂತರ ಪೊಲೀಸರು ಲಾಠಿ ಚಾರ್ಜ್ ಮಾಡಿದ್ದಾರೆ. ಬಿಗುವಿನ ವಾತಾವರಣ ನಿರ್ಮಾಣವಾಗಿತ್ತು. ಈ ಸಂದರ್ಭದಲ್ಲಿ ಸಚಿವರುಗಳೆಲ್ಲ ಹೋಗಿದ್ರು ಸಮಾಧಾನ ಮಾಡಲಿಕ್ಕೆ. ಜಯ ಮೃತ್ಯುಂಜಯ ಶ್ರೀಗಳ ನೇತೃತ್ವದಲ್ಲಿ ನಡೀತಾ ಇದ್ದಂಥ ಒಂದು ಪ್ರತಿಭಟನೆ ಇದು. ಬಿಜೆಪಿ ನಾಯಕರೆಲ್ಲರೂ ಕೂಡ ಹೋಗಿದ್ರು. ಬಿಜೆಪಿ ರಾಜ್ಯಾಧ್ಯಕ್ಷ ವಿಜೇಂದ್ರ ಸೇರಿದಂತೆ ಅವರೆಲ್ಲರೂ ಕೂಡ ಹೋಗಿದ್ರು, ಸಪೋರ್ಟನ್ನು ಕೊಟ್ಟರು. ತದನಂತರ ಅಲ್ಲಿ ಸರ್ಕಾರದ ಭಾಗವಾಗಿ ಎಚ್ ಸಿ ಮಹದೇವಪ್ಪ ಸೇರಿದಂತೆ ಒಂದು 2-3 ಜನ ಸಚಿವರುಗಳು ಹೋಗಿದ್ರು. ನೋಡಿ ನಿಮಗೆ ಯಾವ ರೀತಿಯಾಗಿ ಲಾಠಿ ರುಚಿಯನ್ನು ತೋರಿಸಲಾಗ್ತಾ ಇದೆ ಅಂತ. ಪಾಪ ವಯಸ್ಸಾದಂಥವರು ಕೂಡ ಇದ್ದಾರೆ. ಈ ಸಂದರ್ಭದಲ್ಲಿ ಅವ್ರಿಗೂ ಕೂಡ ಲಾಠಿ ರುಚಿಯನ್ನು ತೋರಿಸಲಾಗಿದೆ. ನಂತರ ಅಲ್ಲಿದ್ದಂಥವ್ರನ್ನ ಪೊಲೀಸ್ ವಾಹನದಲ್ಲಿ ಕರ್ಕೊಂಡು ಹೋಗಲಾಗಿದೆ. ಈ ಗಲಾಟೆಗೆ ಪ್ರಮುಖ ಕಾರಣ ಆಗಿದ್ದು ಅಂದರೆ ಅರವಿಂದ್ ಬೆಲ್ಲದವ್ರನ್ನ ವಶಕ್ಕೆ ಪಡೆದ್ರಂತೆ. ಆ ಕಾರಣಕ್ಕೋಸ್ಕರ ಅಲ್ಲಿನ ಜನ ರೊಚ್ಚಿಗೆದ್ರು ಅಂತ ನಿಮ್ಗೆ ತೋರಿಸ್ತಾ ಇದ್ವಿ. ಕಲ್ಲೆಲ್ಲ ಹೆಂಗೆ ತೂರು ಬರ್ತಾ ಇದೆ ಅನ್ನುವಂಥದ್ದು ನೋಡ್ಬೋದು ಆ ರೋಡ್ ಮೇಲೆಲ್ಲ. ಪೊಲೀಸರು ಇನ್ನೇನು ಮಾಡ್ತಾರೆ, ಪರಿಸ್ಥಿತಿ ನಿಯಂತ್ರಿಸಬೇಕು ಅಂದರೆ ನೋ ಆಪ್ಷನ್. ಪೊಲೀಸರಿಗೆ ಲಾಠಿ ಚಾರ್ಜ್ ಹೊರತುಪಡಿಸಿ ಅಲ್ಲಿ ಎಸ್ ಪಿ ಕೂಡ ಓಡೋಗ್ತಾ ಇದ್ದಾರೆ. ಎಸ್ ಪಿ ಕೂಡ ಓಡೋದ್ರು. ಅಲ್ಲಿ ಎಡಮಾರ್ಟಿನ್ ಅಂತ ಕಾಣಿಸುತ್ತೆ ಎಸ್ ಪಿ, ಅವರು ಓಡೋಗಿದ್ದನ್ನು ನಿಮಗೆ ತೋರಿಸ್ತಾ ಇದ್ವಿ. ಇದ್ರ ಬಗ್ಗೆ ಇನ್ನಷ್ಟು ಮಾಹಿತಿಯನ್ನು ಕೊಡ್ತಾ ಹೋಗ್ತಾರೆ ನಮ್ಮ ಬೆಳಗಾವಿಯ ಪ್ರತಿನಿಧಿ ಚಂದ್ರಕಾಂತ್ ಸುಗಂಧಿ. ನಮ್ಮ ಜೊತೆ ದೂರವಾಣಿ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ಚಂದ್ರಕಾಂತ್ ಸುಗಂಧಿ, ಬೆಳಗಾವಿಯಲ್ಲಿ ಶಾಂತಿಯುತವಾಗಿ ನಡೀತಾ ಇದ್ದಂಥ ಒಂದು ಪ್ರತಿಭಟನೆ ಯಾವ ರೀತಿಯಾಗಿ ಅಶಾಂತಿಗೆ ತಿರುಗ್ತು, ಹಂಗಾಮವನ್ನು ಸೃಷ್ಟಿ ಮಾಡಲಾಯಿತು, ಅಲ್ಲಿ ಏನೇನೆಲ್ಲ ಆಯಿತು, ಈಗ ಪರಿಸ್ಥಿತಿ ನಿಯಂತ್ರಣಕ್ಕೆ ಬಂದಿದೆಯಾ? ಓಕೆ, ಮತ್ತೊಮ್ಮೆ ಸಂಪರ್ಕ ಮಾಡುವಂಥ ಪ್ರಯತ್ನ ಮಾಡ್ತೀವಿ ಚಂದ್ರಕಾಂತ್ ಸುಗಂಧಿ. ನೆಟ್ವರ್ಕ್ ಸಮಸ್ಯೆ ಇದೆ. ನಿಮಗೆ ತೋರಿಸ್ತಾ ಇದ್ವಿ ದೃಶ್ಯಾವಳಿಗಳಲ್ಲಿ. ನೋಡಿ, ಸಾಕಷ್ಟು ಜನ ಸೇರಿದ್ರು, ಸಾವಿರಾರು ಸಂಖ್ಯೆಯಲ್ಲಿ ಜನ ಸೇರಿದ್ರು ಇವತ್ತು ಪಂಚಮಸಾಲಿಗರು. ಅವರಿಗೆ ಮೀಸಲಾತಿ ಕೊಡಬೇಕು, 2A ಸೇರಿಸಬೇಕು ಅನ್ನುವಂಥ ನಿಟ್ಟಿನಲ್ಲಿ ಬೇಡಿಕೆ ನಿಮಗೂ ಕೂಡ ಗೊತ್ತಲ್ಲ, ಸಾಕಷ್ಟು ವರ್ಷಗಳಿಂದ ಮಾಡ್ತಾ ಇದ್ದಾರೆ ಹೋರಾಟವನ್ನು. ಕಳೆದ ಬಾರಿ 2C 2D ಅಂತೆಲ್ಲ ಮಾಡಿ ಅದು ಗೊಂದಲ ಮಾಡಿ ಅದಾದಮೇಲೆ ಸುಪ್ರೀಂ ಕೋರ್ಟ್ ಮೆಟ್ಟಿಲೇರಲಾಗಿತ್ತು. ಈಗ ಒಂದು ಹೋರಾಟ ಮತ್ತಷ್ಟು ತೀವ್ರತೆಯನ್ನು ಪಡ್ಕೊಳ್ತಾ ಇರುವಂಥದ್ದು. ಅದರಲ್ಲೂ ಬೆಳಗಾವಿಯಲ್ಲಿ ಅಧಿವೇಶನ ನಡೀತಾ ಇರುವಂಥ ಸಂದರ್ಭದಲ್ಲಿ ನಮಗೆ ನ್ಯಾಯ ಬೇಕೇ ಬೇಕು ಅಂತ ಇವತ್ತು ಪ್ರತಿಭಟನೆಗೆ ಕರೆಯನ್ನು ಕೊಡಲಾಗಿತ್ತು. ಜಯ ಮೃತ್ಯುಂಜಯ ಶ್ರೀಗಳ ನೇತೃತ್ವದಲ್ಲಿ ಪ್ರತಿಭಟನೆಗೆ ಕರೆಯನ್ನು ಕೊಡಲಾಗಿತ್ತು. ಈ ಸಂದರ್ಭದಲ್ಲಿ ಸಚಿವರುಗಳು ಹೋಗಿ ಮನವೊಲಿಸುವಂಥ ಕೆಲಸ ಮಾಡಿದ್ರು. ಅದಕ್ಕೆ ಬಗ್ಲಿಲ್ಲ ಪ್ರತಿಭಟನಾಕಾರರು, ಹಾಗೆ ಸ್ವಾಮೀಜಿಗಳು. ನಂತರ ಸುವರ್ಣಸೌಧಕ್ಕೆ ಮುತ್ತಿಗೆ ಹಾಕುವಂಥ ಕೆಲಸವನ್ನು ಮಾಡಲಿಕ್ಕೆ ಕರೆಯನ್ನು ಕೊಡಲಾಯಿತು. ಸೊ ಅದಾದಮೇಲೆ ಹೋದರು. ADGP ಹಿತೇಂದ್ರ ಅವರ ಸೂಚನೆ ಮೇರೆಗೆ ನಂತರ ಪರಿಸ್ಥಿತಿಯನ್ನು ನಿಯಂತ್ರಿಸಲಿಕ್ಕೆ ಲಾಠಿ ಚಾರ್ಜನ್ನು ಮಾಡಲಾಗಿದೆ. ಏನು ಮಾಡ್ತಾರೆ, ನಾನು ಹೇಳಿದ್ನಲ್ಲ, ಫೈನಲ್ ಆಪ್ಷನ್ನಲ್ಲಿ ಪೊಲೀಸರಿಗೆ ಇದ್ದಿದ್ದೆ ಲಾಠಿ ಚಾರ್ಜ್. ಬಿಕಾಸ್ ಪೊಲೀಸರ ಮೇಲೇ ಕಲ್ಲು ತೂರಾಟ ಮಾಡಲಿಕ್ಕೆ ಹೋಗಿ ಕಾನೂನನ್ನ ಕೈಗೆತ್ತಿಕೊಂಡ್ರೆ ಸುಮ್ಮನೆ ಬಿಡ್ತಾರಾ? ಇನ್ನು ಇದ್ರ ಬಗ್ಗೆ ಇನ್ನಷ್ಟು ಮಾಹಿತಿಯನ್ನು ಕೊಡ್ತಾ ಹೋಗ್ತಾರೆ ನಮ್ಮ ಪ್ರತಿನಿಧಿ ಲೋಹಿತ್. ನಮ್ಮ ಜೊತೆ ದೂರವಾಣಿ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ಲೋಹಿತ್, ಹೇಗಿದೆ ಪರಿಸ್ಥಿತಿ, ಯಾಕೆ ಹಿಂಗಾಗಿದ್ದು? ಪೃಥ್ವಿ, ಪ್ರಮುಖವಾಗಲು ಈಗ ಏನಂತಂದ್ರೆ ಇಲ್ಲಿ ಸದ್ಯದ ಪರಿಸ್ಥಿತಿ ನೋಡೋದ್ರೆ ಒಂದ್ ರೀತಿ ಉದ್ವಿಗ್ನವಾದಂತ ಪರಿಸ್ಥಿತಿ ಇದೆ ಅಂತ ಹೇಳ್ಬೋದು. ಯಾಕಂತಂದ್ರೆ ನೇರವಾಗಿ ಏನಿವತ್ತು ಪಂಚಮಸಾಲಿ ಹೋರಾಟಗಾರರು ಬಂದಿದ್ರು, ಪಂಚಮಸಾಲಿ ಹೋರಾಟಗಾರರು ಹಾಗೆ ಪೊಲೀಸರ ನಡುವೆ ನೇರ ಈಗ ಒಂದ್ ರೀತಿ ಸಂಘರ್ಷ ನಡೆದಿರ್ತಕ್ಕಂಥದ್ದು. ಯಾಕಂತಂದ್ರೆ ಪಂಚಮಸಾಲಿಗಳು ಪ್ರಮುಖವಾಗಿ ಬೇಡಿಕೆ ಇಟ್ಕೊಂಡು ಇವತ್ತು ಮುಖ್ಯಮಂತ್ರಿಗಳು ಬರಬೇಕಾಗಿತ್ತು, ಮುಖ್ಯಮಂತ್ರಿಗಳು ಬಂದು ಭರವಸೆಯನ್ನು ಕೊಡಬೇಕಾಗಿತ್ತು ಅನ್ನೋಂತ ಒಂದಷ್ಟು ಬೇಡಿಕೆಗಳನ್ನ ಇಟ್ಕೊಂಡು ಇವತ್ತು ಪ್ರತಿಭಟನೆಯನ್ನ ಮಾಡ್ತಾ ಇದ್ರು. ಸುಮಾರು 3 ಗಂಟೆಗಳ ಕಾಲ ಸಮಾವೇಶ ನಡೆಸಿ ಬಳಿಕ ಸ್ವಾಮೀಜಿ ಒಂದು ಕರೆಯನ್ನ ಕೊಡ್ತಾರೆ. ಸುವರ್ಣಸೌಧಕ್ಕೆ ಮುತ್ತಿಗೆ ಹಾಕ್ತೀವಿ ಅನ್ನೋಂಥ ಕರೆಯನ್ನ ಕೊಡ್ತಿದ್ದಾಗೇನೆ ಬಹುತೇಕ ಬಂದಿರತಕ್ಕಂಥ ಸುಮಾರು 10,000 ಹೋರಾಟಗಾರರು ನೇರವಾಗಿ ವಿಧಾನಸಭೆಗೆ ನುಗ್ಗೋದಕ್ಕೆ ಯತ್ನ ಪಡಿಸ್ತಾರೆ. ಈ ವೇಳೆ ಏನಂತಂದ್ರೆ ಪೊಲೀಸರು ಅವ್ರನ್ನ ಅಡ್ಡಗಟ್ಟಿ
ಅವ್ರನ್ನ ಅಲ್ಲಿಂದನೇ ವಾಪಸ್ ಕಳಿಸೋದಕ್ಕೆ ಪ್ರಯತ್ನ ಮಾಡ್ತಾರೆ. ಈ ಒಂದು ಸಂದರ್ಭದಲ್ಲಿ ಒಂದಷ್ಟು ವಕೀಲರು ಮುಂದಾಳತ್ವವನ್ನು ವಹಿಸಿಕೊಂಡು ಪೊಲೀಸರನ್ನು ಸಹ ನುಗ್ಗಿ ಬ್ಯಾರಿಕೇಡ್ಗಳನ್ನ ಹಾಕಿರ್ತಾರೆ. ಆ ಎಲ್ಲ ಬ್ಯಾರಿಕೇಡ್ಗಳನ್ನ ತೆಗೆದೊಗೆದು ಇವತ್ತು ಸುವರ್ಣಸೌಧಕ್ಕೆ ಮುತ್ತಿಗೆ ಹಾಕೋದಕ್ಕೆ ಯತ್ನ ನಡೆಸ್ತಾರೆ. ಈ ಒಂದು ಸಂದರ್ಭದಲ್ಲಿ ಸಾಕಷ್ಟು ಜನರ ಮೇಲೆ ಈಗ ಲಾಠಿ ಚಾರ್ಜ್ ಕೂಡ ನಡೆದಿರ್ತಕ್ಕಂಥದ್ದು. ಸ್ಥಳದಲ್ಲಿ ಸುಮಾರು ಏನಂತಂದ್ರೆ ರಾಷ್ಟ್ರೀಯ ಹೆದ್ದಾರಿ 4 ಏನ್ ಬರುತ್ತೆ, ಸುಮಾರು 2 ಗಂಟೆಗಳ ಕಾಲ ಈಗ ಹೆಚ್ಚಾಯ್ತು. ಈಗ ಸಂಪೂರ್ಣವಾಗಿ ರಾಷ್ಟ್ರೀಯ ಹೆದ್ದಾರಿ ಕೂಡ ಸಂಪೂರ್ಣವಾಗಿ ಬಂದ್ ಆಗಿರ್ತಕ್ಕಂಥದ್ದು. ಸ್ಥಳದಲ್ಲೇ ಸುಮಾರು 3,000ದಷ್ಟು ಪೊಲೀಸರು ಇದ್ರೂ ಸಹ ಈ ಒಂದು ಪಂಚಮಸಾಲಿಗಳ ಹೋರಾಟ ಕಂಟ್ರೋಲ್ಗೆ ಬರ್ತಾ ಇಲ್ಲ. ಒಂದ್ ರೀತಿ ಸ್ಥಳದಲ್ಲಿ ಈಗ ಸದ್ಯಕ್ಕೆ ಬಿಗುವಿನ ವಾತಾವರಣ ಇದೆ ಅಂತ ಹೇಳ್ಬೋದು. ಸಾಕಷ್ಟು ಪ್ರಮಾಣದಲ್ಲಿ ಸ್ವಾಮೀಜಿಗಳನ್ನ ಹೋರಾಟಕ್ಕೆ ಬಂದಿರತಕ್ಕಂಥವ್ರನ್ನ ಪೊಲೀಸರು ಮನವೊಲಿಸುವಂತ ಪ್ರಯತ್ನ ಪಟ್ಟರು. ಎಷ್ಟೇ ಪ್ರಯತ್ನ ಪಟ್ಟರು ಸಹ ಇಲ್ಲಿ ಯಾವುದೇ ಫಲ ಕೊಟ್ಟಿಲ್ಲ. ಬದಲಾಗಿ ನಾವು ನೇರವಾಗಿ ಸುವರ್ಣಸೌಧಕ್ಕೆ ಹೋಗ್ತೀವಿ. ಸ್ವಾಮೀಜಿಗಳು ಈಗ ಇಲ್ಲಿ ಬೇಡಿಕೆ ಇಟ್ಟಿರ್ತಕ್ಕಂಥದ್ದು ಏನಂತಂದ್ರೆ, ನಮ್ಮನ್ನ ಮುಖ್ಯಮಂತ್ರಿಗಳ ಬಳಿಗೆ ತೆಗೆದುಕೊಂಡು ಹೋಗಿ ಮೀಟಿಂಗ್ ಅನ್ನ ಮಾಡಿಸಿ ಅಥವಾ ನಮಗೆ ಸುವರ್ಣಸೌಧದ ಮುಂಬಾಗಿಲಲ್ಲಿ ಕೂತ್ಕೊಂಡು ಪ್ರತಿಭಟನೆಗೆ ಮಾಡೋದಕ್ಕೆ ಅವಕಾಶ ಕೊಡಿ ಅನ್ನುವಂತ ಬೇಡಿಕೆಯನ್ನ ಸ್ವಾಮೀಜಿಗಳು ಇಟ್ಟಿದ್ದಾರೆ. ಲೋಹಿತ್, ಮುಖ್ಯಮಂತ್ರಿಗಳು ಮಾತನಾಡ್ತಾ ಇದ್ರು, ನಾನು ಕರ್ದೆ ಸಭೆಗೆ ಬರ್ಲಿಲ್ಲ, ಏನ್ ಮಾಡ್ಲಿ ನಾನು, ಈ ತರ ಪ್ರತಿಭಟನೆಯನ್ನ ಮಾಡ್ತಾ ಇದ್ದಾರಲ್ಲ ಅಂತ ಕೂಡ ಒಂದ್ ಸ್ವಲ್ಪ ಅಸಮಾಧಾನವನ್ನ ವ್ಯಕ್ತಪಡಿಸಿದ ರೀತಿಯಲ್ಲಿ ಕಾಣಿಸ್ತಾ ಇತ್ತು ಅಲ್ಲಿ. ಈಗ ಸಾಕಷ್ಟು ದಿನಗಳಲ್ಲೂ ಕೂಡ ಮುಖ್ಯಮಂತ್ರಿಗಳು ಹಾಗೆ ಸ್ವಾಮೀಜಿಗಳ ನಡುವೆ ಈ ಒಂದು ಜಟಾಪಟಿ ನಡೀತಾ ಇದೆ ಅಂತ ಹೇಳ್ಬೋದು. ಯಾಕಂದ್ರೆ ಪ್ರಮುಖವಾಗಿ ಇಲ್ಲಿ ಸ್ವಾಮೀಜಿಗಳ ಬೇಡಿಕೆಗೆ ಮುಖ್ಯಮಂತ್ರಿಗಳು ಸರಿಯಾಗಿ ಸ್ಪಂದನೆ ನೀಡ್ತಾ ಇಲ್ಲ ಅನ್ನುವಂಥದ್ದು ಸ್ವಾಮೀಜಿಗಳ ಆರೋಪ. ಇನ್ನೊಂದು ಕಡೆಗೆ ಏನಂತಂದ್ರೆ, ಸ್ವಾಮೀಜಿಗಳು ನಮ್ಮ ಮಾತನ್ನ ಕೇಳ್ತಾ ಇಲ್ಲ, ಅವರು ನಾವು ಹೇಳಿದಕ್ಕೆ ಒಪ್ಕೊಳ್ತಾ ಇಲ್ಲ ಅನ್ನುವಂಥದ್ದು ಮುಖ್ಯಮಂತ್ರಿಗಳ ಆರೋಪ. ಒಟ್ಟಿನಲ್ಲಿ ಹೇಳೋದಾದ್ರೆ ಏನಿವತ್ತು ಸಾಕಷ್ಟು ದೊಡ್ಡ ಪ್ರಮಾಣದಲ್ಲಿ ಒಂದು 2A ಮೀಸಲಾತಿಗೆ ಹೋರಾಟವನ್ನು ನಡೆಸಲಾಗ್ತಾ ಇತ್ತು. ಹೋರಾಟದ ಸಂದರ್ಭದಲ್ಲಿ ಇದಾದ ಬಳಿಕ ಮುಖ್ಯಮಂತ್ರಿಗಳನ್ನ ಭೇಟಿ ಮಾಡೋದಕ್ಕೆ ಸಮಯವನ್ನ ಕೇಳಿದ್ರು. ಆದ್ರೆ ಮುಖ್ಯಮಂತ್ರಿಗಳು ಸಮಯವನ್ನ ಕೊಟ್ಟಿಲ್ಲ ಅನ್ನುವಂತ ಮಾಹಿತಿಯನ್ನ ಸ್ವತಃ ಸ್ವಾಮೀಜಿಗಳೇ ಇಲ್ಲಿ ಹೇಳಿರ್ತಕ್ಕಂಥದ್ದು. ಆ ಹಿನ್ನೆಲೆಯಲ್ಲಿ ಆಕ್ರೋಶಗೊಂಡಿರ್ತಕ್ಕಂಥ ಏನಿವತ್ತು ಪಂಚಮಸಾಲಿ ಹೋರಾಟಗಾರರಿದ್ದಾರೆ, ಅವರೆಲ್ಲರೂ ಸಹ ನೇರವಾಗಿ ಸುವರ್ಣಸೌಧಕ್ಕೆ ಮುತ್ತಿಗೆ ಹಾಕೋದಕ್ಕೆ ಯತ್ನ ಮಾಡಿದ್ರು. ಈ ಒಂದು ಸಂದರ್ಭದಲ್ಲಿ ಲಾಠಿ ಚಾರ್ಜ್ ಕೂಡ ನಡೀತು. ಈಗಲೂ ಸಹ ಏನಂತಂದ್ರೆ, ರಾಷ್ಟ್ರೀಯ ಹೆದ್ದಾರಿ 4ನ್ನ ಬ್ಲಾಕ್ ಮಾಡಿ ರಸ್ತೆ ಮೇಲೆನೆ ಈಗ ಪ್ರತಿಭಟನೆಗೆ ಕೂತ್ಕೊಂಡಿರ್ತಕ್ಕಂಥದ್ದು. ಪೃಥ್ವಿ, ಓಕೆ, ಮತ್ತಷ್ಟು ಮಾಹಿತಿಯನ್ನು ನೆಕ್ಸ್ಟ್ ಪಡ್ಕೊಳ್ತಾ ಹೋಗ್ತೀನಿ ಲೋಹಿತ್. ಹೆಸರು ನಿಮಗೆ ತೋರಿಸ್ತಾ ಇದ್ವಿ ದೃಶ್ಯಾವಳಿಗಳಲ್ಲಿ. ಲಾಠಿ ಚಾರ್ಜ್ ಅನ್ನ ಮಾಡಲಾಗಿದೆ. ಬಿಕಾಸ್ ಸುವರ್ಣಸೌಧಕ್ಕೆ ಮುತ್ತಿಗೆಯನ್ನ ಹಾಕಲಾಗ್ತಾ ಇದ್ದಂತ ಹಿನ್ನೆಲೆಯಲ್ಲಿ ಪರಿಸ್ಥಿತಿಯನ್ನ ನಿಯಂತ್ರಿಸುವಂತ ನಿಟ್ಟಿನಲ್ಲಿ ಪೊಲೀಸರು ಲಾಠಿ ಚಾರ್ಜ್ ಅನ್ನ ಮಾಡಬೇಕಾದಂತ ಅನಿವಾರ್ಯತೆ, ಸ್ಪೆಷಲಿ ಕಲ್ಲು ತೂರಾಟ ಮಾಡ್ತಾರೆ, ಚಪ್ಪಲಿಯನ್ನ ಎಸಿತಾರೆ. ಸಹಜವಾಗಿ ಪೊಲೀಸರು ಈ ಒಂದು ಪರಿಸ್ಥಿತಿಯನ್ನ ನಿಯಂತ್ರಿಸಬೇಕಾದಂತ ಕಾರಣಕ್ಕೋಸ್ಕರ ADGP ಅಲ್ಲಿ ಆದೇಶವನ್ನು ಮಾಡ್ತಾರೆ, ಸೂಚನೆಯನ್ನ ಕೊಡ್ತಾರೆ. ಸೊ ಹೀಗಾಗಿ ಪೊಲೀಸರು ಫೈನಲಿ ಅನಿವಾರ್ಯತೆಗೆ ಬಿದ್ದು ಅವರು ಲಾಠಿ ಚಾರ್ಜ್ ಅನ್ನ ಮಾಡಬೇಕಾಗತ್ತೆ. ಕನ್ನಡಿಗರ ಮೆಚ್ಚಿನ ನಿಮ್ಮ ನ್ಯೂಸ್ 18 ಕನ್ನಡ ಈಗ ವಾಟ್ಸ್ಆಪ್ನಲ್ಲಿಯೂ ಲಭ್ಯ. ಕರ್ನಾಟಕ ಮತ್ತು ದೇಶ ವಿದೇಶದ 360 ಡಿಗ್ರಿ ಸುದ್ದಿ ವಿವರವನ್ನ ನೀವು ನಿಮ್ಮ ಕೈ ಬೆರಳುಗಳಲ್ಲಿಯೇ ಪಡೆಯೋದಿಕ್ಕೆ ಈ QR ಕೋಡ್ ಅನ್ನ ಸ್ಕ್ಯಾನ್ ಮಾಡಿ. ನಮ್ಮ ಚಾನೆಲ್ ಅನ್ನ ಫಾಲೋ ಮಾಡಿ, ನೋಟಿಫಿಕೇಶನ್ ಆನ್ ಮಾಡಿ.